ಆರಂಭಿಕ ಚೆಂಡಿಗಾಗಿ ಪಂದ್ಯಾಟಕ್ಕೆ ಗ್ರೀನ್ ಸಿಗ್ನಲ್ ಲಭಿಸ್ತಾ ಇದೆ. ಫೈನಲ್ ಪಂದ್ಯಾಟ, 4 ಓವರ್ಗಳ ಪಂದ್ಯಾಟ ಕಳೆದ ಒಳಭಾಗದಲ್ಲಿ ಸಾಗ್ತಾ ಇದೆ. ಆರಂಭಿಕ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಚೆಂಡು. ಆರಂಭಿಕ ಚೆಂಡಿನಲ್ಲಿ ಭರ್ಜರಿ ಬೌಂಡ್ರಿಯನ್ನ ಈಗ ಸಚಿನ್ ದಾಖಲಿಸಿಕೊಳ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಈಗ ಡ್ಯಾನ್ಸ್ ಮಾಡ್ತಾ ಇದ್ದ ಸುಜಿತ್ ಯಾರ ಗೋಲ ನಿರ್ಣಾಯಕರು. ಹಾಗನೆ ನಮ್ಮ ಪಂದ್ಯಾಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ದಿನೇಶ್ ಸುವರ್ಣ ಅವರು ಬಸ್ರೂರು. ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ, ಅವರಿಗೂ ಕೂಡ ಆಧಾರದ ಸ್ವಾಗತ. ಈ ಬಾರಿ ಸತ ಚೆಂಡು ತಟ್ಟಿಮುಟ್ಟಿ ಓಡುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆಯು ಕೂಡ ಅಂಕಿಅಂಶ ಪಟ್ಟಿ 5ಕ್ಕೆ ನೆಗೆತವನ್ನು ಕಂಡುಕೊಳ್ತಾ ಇದ್ದ. ಈ ಬಾರಿ ಸತ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಪೂರೈಕೆ ಕೂಡ 6 ಓಟವನ್ನು ಈಗಾಗಲೇ ದಾಖಲಿಸಿಕೊಳ್ತಾ ಇದೆ ಮಹಾದೇವಿ. ನಾಲ್ಕನೇ ಬಾರಿಗೆ ನರೇಶ್ ಎಸ್ಗಾರಿಕೆಯಲ್ಲಿ ನರೇಶ್ ಟು ಸಚಿನ್. ಓ ಮೈ ಗಾಡ್, ಸುಂದರ ತೆಸವನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಗುರು ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಓಟದ ಸೇರ್ಪಡೆಯು ಕೂಡ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಮಹಾದೇವಿ ಕಡ್ಕೇರಿಯ ತಂಡ. ಅಂತಿಮ 2 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಫಸ್ಟ್ ಓವರ್ ಪ್ರೋಗ್ರೆಸಸ್. ಪಂಚಮೆಸ್ಸಿಗಾಗಿ ಮತ್ತೆ ನರೇಶ್. ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು. ಲಾಗ ಭಾಗದಲ್ಲಿ ತಡುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆಯು ಕೂಡ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕವನ್ನ ಚಾಲ್ತಿಯಲ್ಲಿ. ಲಾಸ್ಟ್ ಬಾಲ್ ರಿಮೈನಿಂಗ್. ಅಂತಿಮ ಚೆಂಡು. ಓ ಮೈ ಗಾಡ್, ಸುಂದರ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆ. ಒಬ್ಬರ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ 6 ಚೆಂಡುಗಳ ಆಟ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಮಹಾದೇವಿ ಕಡ್ಕರಿಯ ತಂಡ 9 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ಪಾರ್ಟ್ನರ್ಶಿಪ್ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಎರಡನೇ ಚಾಲ್ತಿಯಲ್ಲಿ ಹೊಸ ಬಾಲರ್ ಗುರುಮೂರ್ತಿಯ ಪರವಾಗಿ ಪ್ರಶಾಂತನ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದ. ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು. ಮಿಡ್ ವಿಕೆಟ್ ಭಾಗದಲ್ಲಿ ಪಾಯಿಂಟ್ಸ್ ಭಾಗದಲ್ಲಿ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಚುರುಕಿನ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆಯು ಕೂಡ ಮತ್ತೆ ಪ್ರಶಾಂತ್ ಎರಡನೇ ಬಾರಿಗೆ ಎರಡನೇ ಎಸ್ಸಿಗಾಗಿ ಪ್ರಶಾಂತ್. ಶ್ರಾವಣ್ಗೆ ಸತ ಚೆಂಡು. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓಟಗಳು ಮತ್ತೆ ಡಾಟ್ ಅಂಡ್ ಆಲ್ ಓವರ್. ಸುಂದರ ತೆಸ್ತವನ್ನು ದಾಖಲಿಸಿದ್ರು. 3ನೇ ಬಾರಿಗೆ ಮತ್ತೆ ಪ್ರಶಾಂತ್ ಕಂಡುಕೊಳ್ಬೇಕಾಗಿದೆ. ತೃತೀಯ ಬಾರಿಗೆ ಮತ್ತೆ ತೀರ ಕೆಳ ಹಚ್ಚಿ ಸಾಕ್ತಾ ಇದೆ ಚೆಂಡು. ಓಟಗಳು ಬರ್ತಾ ಇಲ್ಲ. ಓ ಮೈ ಗಾಡ್, ಸುಂದರ ತೆಸ್ತವನ್ನು ದಾಖಲಿಸಿದ್ರು. ಸತತ ಚುಕ್ಕೆಸ್ಸುಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಯು ಕೂಡ. ಅಂತಿಮ 3 ಚೆಂಡು ಇನ್ನು ಬಾಕಿ ಉಳಿತಾ ಇದೆ ಎರಡನೇ ಚಾಲ್ತಿಯಲ್ಲಿ. 4ನೇ ಬಾರಿಗೆ ಪ್ರಶಾಂತ್ ಸತ ಚೆಂಡು. ಮಿಡ್ ವಿಕೆಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆ. 11 ಓಟವನ್ನು ಈಗಾಗಲೇ ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಸೆಕೆಂಡ್ ಓವರ್ ಪ್ರೋಗ್ರೆಸಸ್.
ಪಂಚಮಸ್ಯಕ್ಕಾಗಿ ಮತ್ತೆ ಪ್ರಶಾಂತ್. ಓ ಮೈ ಗಾಡ್, ಈ ಬಾರಿ ಸದ ಚೆಂಡು ಮತ್ತೆ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅತಿಕ್ರಮಣದ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ ಈಗಾಗಲೇ 12 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಚೆಂಡು ಇನ್ನು ಬಾಕಿ ಉಳಿತಾ ಇದೆ. 2ನೇ ಚಾಲ್ತಿಯಲ್ಲಿ ಪಂಚಮಸ್ಯಕ್ಕಾಗಿ ಮತ್ತೆ ಪ್ರಶಾಂತ್. ಈ ಬಾರಿ ಸತ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಸುಂದರ ದೆಸವನ್ನು ದಾಖಲಿಸಿದ್ರು. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಅಂತಿಮ ಚೆಂಡು. ಈ ಬಾರಿ ಸತ ಚೆಂಡು ಉತ್ತಮ ಮಟ್ಟದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಕೂಡ. ಎಂಡ್ ಆಫ್ ಸೆಕೆಂಡ್ ಓವರ್. ಸ್ಕೋರ್ ಲೂಸ್ ಆನ್ 13. ಆರಂಭಿಕ ಪಾರ್ಟ್ನರ್ಶಿಪ್ ಅಂಕದ ಒಳಭಾಗದಲ್ಲಿ ಸಾಗ್ತಾ ಇದೆ. 2ನೇ ಓವರಿಗೆ ಮುಕ್ತಾಯವನ್ನು ಕಂಡಿದ್ದೇವೆ. ಈಗಾಗಲೇ ಮಾದೇವಿ ಕಡ್ಕೇರಿ 13 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ 3ನೇ ಓವರ್ಗಾಗಿ ನರೇಶನನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಬಾರಿ ಸತ ಚೆಂಡು ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಲೆಗ್ ಬೈ ಮುಖಾಂತರ ಬಂದರೆ ಹೆಚ್ಚು ಬಾರಿ. ದ ಸ್ಕೋರ್ ಲೂಸ್ ಆನ್ 14. 14 ಓಟವನ್ನು ಈಗಾಗಲೇ ದಾಖಲಿಸಿಕೊಳ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ 2ನೇ ಬಾರಿಗೆ ಮತ್ತೆ ಕಟ್ಕೊಳ್ಬೇಕಾಗಿದೆ. ಈ ಬಾರಿ ಸತ ಚೆಂಡು ಗಲ್ಲಿ ಭಾಗದಲ್ಲಿ ತೊಡುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆಯೂ ಕೂಡ 15 ಓಟವನ್ನು ಈಗಾಗಲೇ ದಾಖಲಿಸಿಕೊಳ್ತಾ ಇದೆ. ಮತ್ತೆ ನರೇಶ್ ತೃತೀಯ ಬಾರಿಗೆ ಕಟ್ಕೊಳ್ಬೇಕಾಗಿದೆ. ಈ ಬಾರಿ ಸತ ಚೆಂಡು ಮಿಡ್ ವಿಕೆಟ್ ಪಾಯಿಂಟ್ಸ್ ಭಾಗದಲ್ಲಿ ತಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆಯೂ ಕೂಡ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮಹಾದೇವಿ ಕಡ್ಕೇರಿಯ ತಂಡ ಆರಂಭಿಕ ಹಂತದಲ್ಲಿ ಟಾಸ್ ಅನ್ನು ಜಯಿಸಿರುವಂತಹ ಕಡ್ಕೇರಿ ಈಗಾಗಲೇ ದಾಟುಗಾರಿಕೆಯನ್ನು ಆಯ್ದುಕೊಂಡಿದೆ. ಮತ್ತೆ ನರೇಶ್ 4ನೇ ಬಾರಿ ಎಸೆತ ಚೆಂಡು ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಎಡವಟ್ಟಾಗ್ತಾ ಇದೆ. ಚೆಂಡು ಸೀಮರಕ್ಕೆ ಕವಿಸಿಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಾಡ. ಮಹಾದೇವಿ ಕಡ್ಕೇರಿ ಈಗಾಗಲೇ 20 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 20. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಓವರ್ ರಿಮೈನಿಂಗ್. 3ನೇ ಚಾಲ್ತಿಯಲ್ಲಿ ಶಾರ್ಟ್ ಆಗಿ ಬೀಳ್ತಾ ಇದೆ. ತನ್ನ ಮೂಲಕ ರಿವರ್ಸ್ ಶಾರ್ಟ್ ಚೆಂಡು ಸೀಮರೇಖೆಯನ್ನು ಕವಿಸಿಕೊಳ್ತಾ ಇದೆ. ಮತ್ತೆ ಬೌಂಡ್ರಿ 4 ಓಟದ ಸೇರ್ಪಾಡ. 2 ಎಸೆತದ ಮುಂದೆ ಭರ್ಜರಿ 2 ಬೌಂಡ್ರಿಯನ್ನು ಈಗ ಶ್ರಮನ್ ದಾಖಲಿಸಿಕೊಳ್ತಾ ಇದ್ದಾನೆ. ಅಂತಿಮ ಚೆಂಡು ಬಾಕಿ ಇಳ್ತಾ ಇದೆ. ಲಾಸ್ಟ್ ಬಾಲ್. ತೃತೀಯ ಚಾಲ್ತಿಯಲ್ಲಿ ಈ ಬಾರಿ ಗುಡಿಸಿ ತೆಗೆಯುವ ಪ್ರಯತ್ನವನ್ನು ಮಾಡಿದ್ರು. ಸ್ಕೂಪ್ ಶಾಟ್ ಅನ್ನು ದಾಖಲಿಸಿದ್ರು. ಒಂದು ಆಟದ ಪೂರೈಕೆಯೂ ಕೂಡ. ಎಂಡ್ ಆಫ್ ಥರ್ಡ್ ಓವರ್. ಸ್ಕೋರ್ ಲೂಸ್ ಆನ್ 25. ಅಂತಿಮ ಡೆತ್ ಓವರ್ಗಾಗಿ ಅಭ್ಯಾಸಗಾರರ ಪರಿಚಯಿಸರಂತೆ ಕಾದು ನೋಡಬೇಕಾಗಿದೆ.
ಅಂತಿಮ ಡತ್ತರ್ಗಾಗಿ ಹೊಸ ಬೌಲರ್ ದೀಪಕನ ಪರಿಚಯಿಸುವ ಪ್ರಯತ್ನವನ್ನು ಗುರುಮೂರ್ತಿ ಸಾಲಿಗ್ರಾಮ ಮಾಡಿಕೊಳ್ತಾ ಇದ್ದ. 6ರ ಮುಂದೆ ಅದೆಷ್ಟೋ ಓಟವನ್ನು ದಾಖಲಿಸ್ತಾರಂತ ಕಾದು ನೋಡಬೇಕಾಗಿದೆ ಕಡ್ಕೇರಿ. ಅಂತಿಮ ಡತ್ತರ್ಗಾಗಿ ದೀಪಕ್ ಆರಂಭಿಕ ಚೆಂಡು. ಈ ಬಾರಿ ಟಾಪ್ ಎಜ್ ಆಗ್ತಾ ಇದೆ. ಚೆಂಡು ಸೀಮಾ ರೇಖೆಯನ್ನು ಗಮನಿಸಿಕೊಳ್ತಾ ಇದೆ. ಮತ್ತೆ ಬೌಂಡ್ರಿ 4 ಓಟದ ಸೇರ್ಪಡ. ಮತ್ತೆ ದೀಪಕ್ 2ನೇ ಬಾರಿಗೆ ಕಂಡುಕೊಳ್ಬೇಕಾಗಿದೆ. ದೀಪಕ್ ಟು ಶ್ರವಣ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಸುಂದರ ತಸ್ತವನ್ನು ದಾಖಲಿಸಿದ್ರು. ಚೌಕ್ಯಸ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ತಾ ಇದೆ. ಈ ಭಾರತದ ಚೆಂಡು ಮತ್ತೆ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಈಗಾಗಲೇ 30 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 4 ಚೆಂಡು ಇನ್ನು ಆರಂಭಿಕ ಸೆಕ್ಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ 4 ಬಾಲ್ ರಿಮೈನಿಂಗ್ ಅಂಡ್ ಅಪ್ಪರ್ ಸೆಕ್ಷನ್. ಮತ್ತೆ ದೀಪಕ್ ಎಸೆತ ಚೆಂಡು ಬೌಲರ್ಸ್ ಬ್ಯಾಕ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟದ ಪೂರೈಕೆಯೂ ಕೂಡ. ಅಂತಿಮ 3 ಚೆಂಡು ಆರಂಭಿಕ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈಗಾಗಲೇ 31 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕಡ್ಕೇರಿ. ಆರಂಭಿಕ ಪಾರ್ಟ್ನರ್ಶಿಪ್ ಅಂಕಣದ ಒಳಭಾಗದಲ್ಲಿ ಸಾಕ್ತಾ ಇದೆ. 4ನೇ ಬಾರಿಗೆ ದೀಪಕ್ ಬೇರುಸಿನ ಹೊಡೆತ ದಾಖಲಾಗ್ತಾ ಇದೆ. ಲಾಗ್ ಆಫ್ ಮತ್ತೆ ಲಾಗ್ ಆನ್ ನಡುವಿನ ಒಂದು ಓಟದ ಪೂರೈಕೆ. 32 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಅಂತಿಮ ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಸೆಕ್ಷನ್ ಮುಕ್ತಾಯಕ್ಕಾಗಿ. ಈ ಬಾರಿ ಸತ ಚೆಂಡು ವೈಟ್ ಬಾಲ್ ಸೂಚನವನ್ನು ಆಗ್ತಾ ಇದೆ. ಅತಿಕ್ರಮಣದ ದೇಣಿಗೆ ಓಟ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಾಡ. ಅಂತಿಮ ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಪಂಚಮಸ್ತಿಗಾಗಿ ಮತ್ತೆ ದೀಪಕ್. ಈ ಬಾರಿ ಸತ ಚೆಂಡು ಒಂದು ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಮೊದಲ ಹುದ್ದರಿ ಕೊಡ್ತಾ ಇದೆ ಶ್ರವಣ್. ಇನ್ನಿಂಗ್ಸ್ ಈಗ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. 33 ಓಟವನ್ನು ಈಗಾಗಲೇ ದಾಖಲಿಸಿಕೊಂಡಿದೆ. ಈ ಬಾರಿಯ ಸದ ಚೆಂಡು ತನ್ನ ಮೂಲಕ ಕ್ಲೀನ್ ಬಾರ್ಡ್ ಹುದ್ದರಿನೆಲ್ಲ ಕೊಳ್ತಾ ಇದೆ. ಅಂಡ್ ಅಪ್ಪರ್ ಸೆಕ್ಷನ್ ಸ್ಕೋರ್ ಲೂಸ್ ಆನ್ 33. ಗುರುಮೂರ್ತಿ ಸಾಲಿಗ್ರಾಮ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 24 ಚೆಂಡು ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ 2ನೇ ಸೆಕ್ಷನ್ ಆರಂಭವನ್ನು ಕಂಡುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮತ್ತೆ ವೀಕ್ಷಣೆ ವಿದ್ಯಮಾನದಲ್ಲಿ ಕೊಂಚ ಬದಲಾವಣೆ. ಮುಂದಿನ ಹಂತದ ವೀಕ್ಷಣೆ ವಿದ್ಯಮಾನಕ್ಕಾಗಿ ವಿಘ್ನೇಶ್ ಅಚ್ಚರ ಫ್ರಮ್ ಒಕ್ವಾಡಿ.
ಧನ್ಯವಾದಗಳು ಶ್ರೀಕಾಂತ್ ನೇರಳೆಕಟ್ಟೆಯವರೇ. ಕುಂದಾಪುರ ತಾಲೂಕು ಸವಿತಾ ಸಮಾಜ ಕುಂದಾಪುರ ರಾಷ್ಟ್ರದಲ್ಲಿ ನಡೀತಾ ಇರುವಂಥ 40 ಆರ್ಟ್ಸಿನ ಒಂದು ದಾಖಲೆಯ ಪಂದ್ಯಾಕೂಟವನ್ನು ಏರ್ಪಡಿಸ್ತಾ ಇದೆ. ಕುಂದಾಪುರ ಗಾಂಧಿ ಮೈದಾನ, ಕುಂದಾಪುರದ ಒಂದು ಕಾಶಿ ಎನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿರುವಂಥ ಕ್ರೀಡಾಂಗಣ ಕೂಡ. ಈ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂಥ ದಾಂಡು ಚಂಡಿನ ಸವಿತಾ ಸಮಾಜದ ಸವಿತಾ ಟ್ರೋಫಿ 2024ಕ್ಕಾಗಿ 8 ತಂಡಗಳು ಹೋರಾಟವನ್ನು ಮಾಡಿದವು. ಇವಾಗ ಮೊದಲ ಹಂತದಲ್ಲಿ ಫೈನಲ್ ಹಂತವನ್ನು ಕಂಡ್ರೆ ಗುರು ಮಾರುತಿ ಸಾಲಿಗ್ರಾಮ ವರ್ಸಸ್ ಮಹಾದೇವಿ ಕಟ್ಕೆರೆಯನ್ನು ಎದುರಿಸ್ತಾ ಇದೆ. ಮೊದಲ ಹಂತದ ಮೊದಲ ಸೆಷನ್ ಮುಕ್ತಾಯದಲ್ಲಿ 33 ಓಟವನ್ನು ದಾಖಲಿಸಿರುವಂಥ ಮಹಾದೇವಿ ಕಟ್ಕೆರೆಯ ತಂಡ ಜಯಕ್ಕಾಗಿ 34 ಓಟವನ್ನು ದಾಖಲಿಸಬೇಕಾಗ್ತದೆ. ಗುರು ಮಾರುತಿ ಸಾಲಿಗ್ರಾಮ ಬಹುಶಃ ಬೆಳಗಿನ ಹೊತ್ತಿನಲ್ಲಿ ಒಂದಿಷ್ಟು ಪ್ರೇಕ್ಷಕರ ಸಂಖ್ಯೆ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಇತ್ತು. ಸಂಜೆ ಆಗ್ತಾ ಇದ್ದ ಹಾಗೆ ಹೌಸ್ಫುಲ್ ಕಾಣುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಬಹುತೇಕವಾಗಿ ಬೆಳಗಿನ ಹೊತ್ತಿನಲ್ಲಿ ಕುಂದಾಪುರ ಪ್ರೇಕ್ಷಕರನ್ನು ಕಂಡಿರುವಂಥ ಅಂಕಣ ಸಂಜೆ ಹೊತ್ತಿನಲ್ಲಿ ಬಹುಶಃ ಬಿಜಾಪುರ, ಗುಲ್ಬರ್ಗ, ಆತ ಕಡೆ ದಾವಣಗೆರೆ ಈ ರೀತಿಯ ಎಲ್ಲ ಪ್ರೇಕ್ಷಕ ವರ್ಗ ಕೂಡ ಸಂಜೆ ಹೊತ್ತಲ್ಲಿ ಇಲ್ಲಿ ಕಂಡುಕೊಳ್ಳುವಂಥ ನಿರೀಕ್ಷೆ ಇದೆ. ಇಲ್ಲಿ 34 ಓಟದ ಅವಶ್ಯಕತೆಯನ್ನು ಕಾಣಬೇಕಾಗಿದೆ. ಆರಂಭಿಕ ಆಟಗಾರ ಒಂದೆಡೆ ಮಣಿ ಮತ್ತು ಮತ್ತೊಂದೆಡೆ ನರೇಶ್. ಎಸ್ಗಾರಿಕೆಯಲ್ಲಿ ಪ್ರಜ್ವಲ್ ಬೂಮ್ರಾ ಮೊದಲ ಚೆಂಡಿಗಾಗಿ ಪ್ರಜ್ವಲ್ ಆರಂಭಿಕ ಚೆಂಡನ್ನು ದಾಖಲಿಸಬೇಕಾಗಿದೆ. ಒಂದು ನಿಮಿಷ ಹಾಂ ಸರಿ, ಲಗ್ಗಂಪರಲ್ಲಿ ಇಲ್ಲ ಅಲ್ಲ ಅದಕ್ಕೆ ಕಂಡೆ. ಸರಿ, ಮೊದಲ ಚೆಂಡಿಗಾಗಿ ಪ್ರಜ್ವಲ್ ಬೂಮ್ರಾ. ಫಸ್ಟ್ ಬಾಲ್ ಟು ಮಣಿ. ಉತ್ತಮ ರೀತಿಯ ಚೆಂಡು ತಟ್ಟಿಬಿಟ್ಟು ಓಟವನ್ನು ಕಾಡುವಂಥ ಪ್ರಯತ್ನ. ಪಾಯಿಂಟ್ ಮೇಲ್ಭಾಗದಲ್ಲಿ ಕೇವಲ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮೊದಲ ಚೆಂಡಿನಲ್ಲಿ 1 ಓಟವನ್ನು ಮಣಿ ದಾಖಲಿಸ್ತಾ ಇದ್ದಾರೆ. ಕುಂದಾಪುರ ಕಂಡಿರ್ತಕ್ಕಂಥ ಬಹುಶಃ 34ರ ಟಾರ್ಗೆಟ್. ಜನಪ್ರಿಯ ಆಟಗಾರರು ಸುನಿಲ್ ಗವಾಸ್ಕರ್ ಖ್ಯಾತಿಯ ಮನೋಜ್ ನಾಯರ್ ಕೂಡ ನಮ್ಮ ಪಂದ್ಯಾಕೂಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಕುಂದಾಪುರ ಭಾಗದವರ ಜನಪ್ರಿಯ ವೀಕ್ಷಕರುಗಾರರಾಗಿರ್ತಕ್ಕಂಥ ಪ್ರವೀಣಾಚಾರ್ ಮಾರ್ಗೋಳಿ ಅವರ ಜೊತೆಯಲ್ಲಿ ಕುಮಾರ, ಜೊತೆಯಲ್ಲಿ ಅವರೆಲ್ಲರ ಸಂಗಡಿಗರು ಕೂಡ ನಮ್ಮ ಪಂದ್ಯಾಕೂಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಬಯಸ್ತಾ ಇದ್ದಾವೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕವರ್ಸ್ ಮೇಲ್ಭಾಗದಲ್ಲಿ 1 ಓಟದ ಸೇರ್ಪಡೆ ಕೂಡ. ಬಹುಶಃ ಟೂರ್ನಮೆಂಟಿನಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಗಾಗಿ ಬಹಳಷ್ಟೊಂದು ಹೋರಾಟವನ್ನು ಮಾಡ್ತಾ ಇರುವಂಥ ಆಟಗಾರ ಕೂಡ ನರೇಶ ಇವಾಗ ಓಟವನ್ನು ದಾಖಲಿಸ್ತಾ ಇದ್ದಾನೆ. ಎಂತ ನಾಳಿದ ಅಡ್ವಾನ್ಸ್ ಕಟ್ಟಿಂಗಾ? ಮತ್ತೆ ಎಸಗಾರಿಕೆಯಲ್ಲಿ ಶಾರ್ಟ್ ಆಗಿ ಬರ್ತಾ ಇರುವಂಥ ಚೆಂಡು ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ. ಗಲ್ಲಿ ಮೇಲ್ಭಾಗದಲ್ಲಿ 1 ಓಟದ ಸೇರ್ಪಡೆ ಆಗ್ತಾ ಇದೆ. ಪಾಪ ಮನೆಯಿಂದೇನು ವಾರದಲ್ಲಿರುವಂಥದ್ದು 7 ವಾರ ಆದರೂ ಕೂಡ 1 ವಾರ ಇದೆ, ಅದು ಪರಿವಾರ. ಅದು 8ನೇ ವಾರ. ಅದು ಸರಿಯಾಗಿದ್ರೆ ಮಾತ್ರ ಮನುಷ್ಯನಿಗೆ 7 ವಾರ ಸರಿ ಇರುತ್ತೆ, ಮನೆಯಿಂದ ಇರ್ಬೋದು. ಇವಾಗ ಮತ್ತೆ ಪಂದ್ಯಾಕೂಟದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3 ಚೆಂಡುಗಳ ಮುಕ್ತಾಯದಲ್ಲಿ ತಂಡ ಮತ್ತೆ 3ಕ್ಕೆ ತಲುಪ್ತಾ ಇದೆ. 4ನೇ ಬಾರಿ ಮತ್ತೆ ಪ್ರಜ್ವಲ್ ಬೂಮ್ರಾ. ಉತ್ತಮ ರೀತಿಯ ಒಂದು ಚೆಂಡು. ಕಾಟ್ಔಟ್ಗಾಗಿ ಬಹಳಷ್ಟು ಅಪೀಲ್ಗಳು ಸಾಗಿದ್ರು ಕೂಡ ನಾಟ್ಔಟ್ ಎನ್ನುವಂಥ ತೀರ್ಪು ಇವಾಗ ಗೋಟದ ಹಿಂಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಕಾರಾತ್ಮಕವಾದ ತೀರ್ಪನ್ನು ಇವಾಗ ಅಂಪೈರ್ಗಳು ರವಾನಿಸ್ತಾ ಇದ್ದಾರೆ. ಉತ್ತಮ ಗೂಟ ರಕ್ಷಣೆ ಮೇಲ್ಭಾಗದಲ್ಲಿ ಸಚಿನ್ ಕೂಡ ಕಾಯಕವನ್ನು ನಡೆಸ್ತಾ ಇದ್ದಾರೆ. 4 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 5ನೇ ಬಾರಿ ಬ್ಲಾಕ್ ಆನ್ ನಲ್ಲಿ ಬರ್ತಾ ಇರುವಂತ ಎಸೆತ ಔಟರ್ ಏಜ್ ಆಗ್ತಾ ಇದೆ. ಗೂಟ ರಕ್ಷಣೆ ಮೇಲ್ಭಾಗದಲ್ಲಿ ಸಚಿನ್ ಚೆಂಡನ್ನು ಅಡಾಯಿಸ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಮುಖಾಂತರವಾಗಿ ಮುಕ್ತಾಯವನ್ನು ಕಾಣ್ತಾ ಇರುವಂತ ಚೆಂಡಿನ ಸಂಖ್ಯೆ 5.
ತಂಡ 4 ಓಟವನ್ನು ದಾಖಲಿಸ್ತಾ ಇದೆ. ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ ಯೂಟ್ಯೂಬ್ನ ಒಂದು ಹೆಮ್ಮೆಯ ಕ್ರೀಡಾ ಸಂಸ್ಥೆ M9 ಸ್ಪೋರ್ಟ್ಸ್ ಲೈವ್ ಕವರೇಜ್ ಅನ್ನು ಮಾಡ್ತಾ ಇದೆ. ಬಿಸಿಲನ್ನು ಲೆಕ್ಕಿಸದೆ ಬಹುಶಃ ಈ ಟೂರ್ನಮೆಂಟ್ ಅಲ್ಲಿ ಮುಖ್ಯ ಕ್ಯಾಮರಾಮನ್ ಆಗಿ ಶಂಕರ್ ನಮಗೆ ಅತ್ಯುತ್ತಮ ರೀತಿಯ ಸಹಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಿಮ ಚೆಂಡಿನಲ್ಲಿ ರನ್ಔಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯವನ್ನ ಕಂಡಂತ ಓವರ್ಗಳ ಸಂಖ್ಯೆ 1, ತಂಡ ಮೊತ್ತ 5 ಓಟಗಳು. 18 ಎಸೆತ ಬಾಕಿಯಲ್ಲಿದೆ. ಜಯಕ್ಕಾಗಿ 29 ಓಟವನ್ನು ದಾಖಲಿಸಬೇಕಾಗ್ತದೆ. 18ಕ್ಕೆ 29. ಮನುಷ್ಯನಿಗೆ ಸಂತೋಷ ಅನ್ನುವಂಥದ್ದು ಸಿಕ್ಕಬೇಕಾದ್ರೆ 10,000 ರೂಪಾಯಿ ಖರ್ಚು ಮಾಡಿ 10 ಊರು ಸುತ್ತಿದ್ರೆ ಸಿಕ್ಕೋದಿಲ್ಲ. ಅದರ ಬದಲಾಗಿ ತಮ್ಮವರು ಎಂದುಕೊಂಡವ್ರ ಜೊತೆ ಒಂದು 10 ನಿಮಿಷ ಕಳೆದ್ರೂ ಕೂಡ ಮನಸ್ಸಿಗೆ ಸಂತಸ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಸವಿತಾ ಸಮಾಜ ಬಾಂಧವರಿಗಾಗಿ ಮಾತ್ರ ನಡೀತಾ ಇರುವಂತ ಸವಿತಾ ಟ್ರೋಫಿ 2024 ದಾಖಲೆಯ ಪಂದ್ಯಾಕೂಟವಾಗಿ ನಡೀತಾ ಇದೆ. ಪ್ರಶಸ್ತಿಯನ್ನು ಜಯಿಸುವಂತಹ ತಂಡ 33,333 ಜೊತೆಗಾಗಿ ಆಕರ್ಷಕ ರೀತಿಯ ಒಂದು ಟ್ರೋಫಿಯನ್ನು ಪಡಿತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಗಾಗಿ 22,222 ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ವೈಯಕ್ತಿಕ ಬಹುಮಾನದ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಪ್ರತಿ ಪಂದ್ಯಾಕೂಟಕ್ಕೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ ಸವಿತಾ ಟ್ರೋಫಿ. 2ನೇ ಓವರ್ಗಾಗಿ ಆಕಾಶ್ ಹೊಸ ಬೌಲರ್. 18 ಚೆಂಡಿನಲ್ಲಿ ಜಯಕ್ಕಾಗಿ 29 ಓಟದ ಅವಶ್ಯಕತೆ. 2ನೇ ಬಾರಿ 2ನೇ ಓವರ್ ಮೊದಲ ಚೆಂಡು. ಮಧ್ಯೆ ಕ್ಲೀನ್ ಬಾಲ್. ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮೊದಲ ಚೆಂಡಲ್ಲಿ ಆಕಾಶ್ ನಡೆಸಿದ್ರು. ಮೊದಲ ಚೆಂಡಲ್ಲಿ ಕ್ಲೀನ್ ಬೋಲ್ಡ್ ಮುಖಾಂತರವಾಗಿ ಮಣಿ ಹುದ್ದರ ಆಘಾತವನ್ನು ಕಾಣ್ತಾ ಇದೆ. ಮಣಿ ಔಟ್ ಆದ ಬಳಿಕ ಹೊಸ ಆಟಗಾರನ ಸೇರ್ಪಡೆ. ಹೊಸ ಆಟಗಾರ ಪ್ರಸಾದ. 17ಕ್ಕೆ 29 ಓಟವನ್ನು ದಾಖಲಿಸಬೇಕಾಗಿದೆ. ಇತ್ತೀಚೆಗಷ್ಟೇ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಚಿತ್ರದುರ್ಗ ಆ ಪಂದ್ಯಾಕೂಟದಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಜಾನ್ಸನ್ ಹಂಗಳೂರಿನ ತಂಡ ಪಡ್ಕೊಂಡಿತ್ತು. ಆ ತಂಡದ ಎಲ್ಲ ಆಟಗಾರರು ಕೂಡ ಇದೇ ಕ್ರೀಡಾಂಗಣದಲ್ಲಿ ದಿನನಿತ್ಯ ಅಭ್ಯಾಸವನ್ನು ಮಾಡ್ತಾರೆ. ಇದು ಕುಂದಾಪುರ ಗಾಂಧಿ ಮೈದಾನ. 17ಕ್ಕೆ 29 ಮತ್ತೆ 2ನೇ ಬಾರಿ ಆಕಾಶ್. ಉತ್ತಮ ರೀತಿಯ ಎಸೆತ. ತೀರಾ ಒಂದು ಲೈನ್ ಅಂಡ್ ಲೆಂತ್ ಅಲ್ಲಿ ಹಾದು ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಆಗ್ತಾ ಇದೆ. 16ಕ್ಕೆ 29 3ನೇ ಬಾರಿ ಮತ್ತೆ ಆಕಾಶ್. ಶಾರ್ಟ್ ಆಗಿ ಬರ್ತಾ ಇರುವಂತಹ ಚೆಂಡು. ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 1 ಓಟದ ಸೇರ್ಪಡೆ ಆಗ್ತಾ ಇದೆ. ಒಂದು ತಂಡ ಅನ್ನುವಂಥದ್ದು ಈ ರೀತಿಯ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ಜಯವನ್ನ ಕಾಣಬೇಕಾದ್ರೆ ಆ ತಂಡದ ಕ್ಷೇತ್ರ ರಕ್ಷಣೆಯೇ ಆ ತಂಡಕ್ಕೆ ವರದಾಯಕ ಆಗುತ್ತೆ. ಕ್ಷೇತ್ರ ರಕ್ಷಣೆ ಕೈ ಕೊಟ್ರೆ ಹಿಂದಿನ ಪಂದ್ಯಾಟದಲ್ಲಿ ಕುಂದಾಪುರ ಯುವ ವೇದಿಕೆ ಯಾವ ರೀತಿ ಸೋಲನ್ನ ಕಂಡಿತ್ತು ಅದೇ ರೀತಿಯ ಸೋಲನ್ನ ಕಾಣಬೇಕಾಗುತ್ತೆ. 3 ಚೆಂಡುಗಳ ಮುಕ್ತಾಯವನ್ನ ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಮಾತ್ರ ಈ ಓವರಲ್ಲಿ ಅವಕಾಶವನ್ನ ಆಕಾಶ್ ಮಾಡಿಕೊಡ್ತಾ ಇರುವಂತಹ ಬೌಲರ್. ಅಲ್ಲಿ ಪಂದ್ಯಾಟ ಮುಂದುವರಿಸ್ಕೊಳ್ಳಿ. ಪ್ರಪಂಚದಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣುವುದು ಗಡಿಯಾರ ಮಾತ್ರ. ಅದು ಯಾರಿಗೋಸ್ಕರ ಕಾಯುವುದಿಲ್ಲ. ಪಂದ್ಯಾಟ ಆರಂಭಿಸಿ. 3 ಚೆಂಡುಗಳು ಮುಕ್ತಾಯ. 4ನೇ ಬಾರಿ ಶಾರ್ಟ್ ಆಗಿ ಬರ್ತಾ ಇರುವಂತಹ ಚೆಂಡು. ಭರ್ಜರಿ ಹೊಡೆತವನ್ನು ದಾಖಲಿಸಿದ್ರು. ಬೌಂಡರಿ ಎನ್ನುವಂತಹ ಸೂಚನೆ. 4 ಓಟದ ಸೇರ್ಪಡೆ ಮುಖಾಂತರವಾಗಿ 10 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ ಜಯವನ್ನ ಕಾಣಬೇಕಾದ್ರೆ 24 ಓಟದ ಅವಶ್ಯಕತೆಯನ್ನು ಕಾಣಬೇಕಾಗಿದೆ. ಲಾಸ್ಟ್ 2 ಬಾಲ್ ಇನ್ ಸೆಕೆಂಡ್ ಓವರ್. ಸ್ಕೋರ್ ಮೂವ್ಸ್ ಆನ್
10. ಲಾಸ್ ಆಫ್ 1 ವಿಕೆಟ್. 10ಕ್ಕೆ 1. ಸ್ವೀಪ್ ಶಾಟ್. ದಾಖಲಾತಿಯನ್ನು ಕಾಣುವಂತ ಚೆಂಡು ತನ್ಮೂಲಕ ಅಂಪೈರ್ ಡಿಸೈಡ್ ನಾಟ್ ಔಟ್. ಆಲ್ರೆಡಿ ಚೆಂಡಿನ ಬದಲಾಗಿ ಕೈಯನ್ನ ಗೂಟಕ್ಕೆ ತಗುಲಿಸಿದ್ರಿ, ವಿಕೆಟ್ ಕೆಳಗೆ ಬಿದ್ದಿದೆ, ಚೆಂಡು ಎತ್ತ ಕಡೆಗೆ ಹೋಗಿದೆ. ಆಲ್ರೆಡಿ ಅಂಪೈರ್ ನಿರ್ಣಯ ನಾಟ್ ಔಟ್. 11 ಓಟವನ್ನು ದಾಖಲಿಸ್ತಾ ಇದೆ. 5 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇರುವಂತಹ ತಂಡ ಅಂತಿಮ ಒಂದು ಸಭಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಆಕಾಶ್ ಹಸಗಾರಿಕೆಯಲ್ಲಿ ಆಕಾಶ್. ಲಾಸ್ಟ್ 1 ಬಾಲ್ ಟು ಗೋ. ಬಹಳಷ್ಟು ಕ್ರೂಷಿಯಲ್ ಪಂದ್ಯ, ರೋಚಕ ಪಂದ್ಯ, ರೋಮಾಂಚಕತೆಯನ್ನು ಹೆಚ್ಚಿಸ್ತಾ ಇದೆ. ಅಂತಿಮ ಹಂತದವರೆಗೂ ಕೂಡ ಈ ಪಂದ್ಯ ಹೋಗುವಂತ ನಿರೀಕ್ಷೆಯ ಪಂದ್ಯ. ಅಂತಿಮ ಎಸೆಕ್ಕಾಗಿ ತನ್ನ ಮೊತ್ತ 11. ಲಾಸ್ಟ್ ಬಾಲ್. ಶಾರ್ಟ್ ಆಗಿ ಬರ್ತಾ ಇರುವಂತಹ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ನೇರ ಗುರಿಯನ್ನು ನೀಡುವಂತ ಪ್ರಯತ್ನ, ತನ್ಮೂಲಕ 1 ಓಟ. ಅವಳಿ ಓಟವನ್ನು ದಾಖಲಿಸ್ತಾ ಇದೆ. 2 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಈಗ 13ಕ್ಕೆ ತಲುಪ್ತಾ ಇದೆ. ಓವರ್ ಮುಕ್ತಾಯವನ್ನು ಕಂಡಿರುವಂತಹ ಓವರ್ಗಳ ಸಂಖ್ಯೆ 2. ತಂಡದ ಮೊತ್ತ 13. ಅಂತಿಮ 12 ಚೆಂಡುಗಳು ಬಾಕಿ ಇದೆ ಜಯಕ್ಕಾಗಿ. 21 ಓಟದ ಅವಶ್ಯಕತೆ. 12ಕ್ಕೆ 21. ಈ ಟೂರ್ನಮೆಂಟ್ ಅಲ್ಲಿ 12ಕ್ಕೆ 21 ಉತ್ತಮ ರೀತಿ ಆಟಗಾರ ಗುರುತಿಸಿಕೊಂಡು ಆ ತಂಡದ ಪರವಾಗಿ ಆಟವನ್ನು ದಾಖಲಿಸಿರುವಂತಹ ಪ್ರಸನ್ನನ ತಂಡ ಕೂಡ ಲೀಗ್ ಹಂತದಲ್ಲಿ ಹೊರಗೆ ಬಿತ್ತು. ಆ ಬಳಿಕ ಗಣೇಶ್ ಕನ್ನಾರ್ 30 ಆರ್ಸಿನ ಇನ್ನೋರ್ವ ಸ್ಪೆಷಲಿಸ್ಟ್ ಆಟಗಾರ. ಆ ಒಂದು ತಂಡ ಯುವ ವೇದಿಕೆ ತಂಡವನ್ನು ಕಂಡಂತ ಗಣೇಶ್ ಕನ್ನಾರನ ತಂಡ ಕೂಡ ಈ ಟೂರ್ನಮೆಂಟ್ ಇಂದ ಹೊರಗೆ ಬೀಳ್ತಾ ಇದೆ. ಇವಾಗ 2 ಯುವ ಆಟಗಾರರನ್ನು ಒಳಗೊಂಡಿರ್ತಕ್ಕಂಥ 2 ತಂಡಗಳು ಫೈನಲ್ ಹೋರಾಟವನ್ನು ಮಾಡ್ತಾ ಇದೆ. ಒಂದೆಡೆ ಗುರು ಮಾರುತಿ ಸಾಲಿಗ್ರಾಮ ವರ್ಸಸ್ ಮಹಾದೇವಿ ಕಟ್ಕೆರೆ. 12ಕ್ಕೆ 21. ಮೂರನೆಯವರು ಮೊದಲ ಚೆಂಡಿಗಾಗಿ ಮತ್ತೆ ಬೂಮ್ರಾ. ಪ್ರಜ್ವಲ್ ಬಂದ್ರು. ಒಂದಿಷ್ಟು ಬೂಮ್ರಾ ಶೈಲಿಯ ರನ್ಅಪ್ ಅನ್ನು ಮಾಡುವಂತಹ ಪ್ರಜ್ವಲ್ ಉತ್ತಮ ರೀತಿಯ ಒಂದು ಪೂರ್ಣಾಂಕದ ಚೆಂಡಿಗೆ ಅವಕಾಶ ಮಾಡಿಕೊಟ್ಟರು. ರನ್ಔಟ್ ಮಾಡುವಂತ ಪ್ರಯತ್ನ, ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ತಂಡ 14ರ ಮೊತ್ತವನ್ನು ದಾಖಲಾತಿಯನ್ನು ಮಾಡ್ಕೊಳ್ತಾ ಇದೆ. ಅಂತಿಮ 11ರ ಮುಂದೆ 20 ಓಟವನ್ನು ದಾಖಲಿಸಬೇಕಾಗ್ತದೆ ಜಯಕ್ಕಾಗಿ. ಹನ್ನೊಂದಕ್ಕೆ 20. ಎರಡನೇ ಬಾರಿ ಮತ್ತೆ ಪ್ರಜ್ವಲ್ ಎಸೆಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಶಾರ್ಟ್ ಆಗಿ ಬರ್ತಾ ಇರುವಂತಹ ಚೆಂಡು. 2 ಮಂದಿ ಕ್ಷೇತ್ರ ರಕ್ಷಕರು ಒಂದಿಷ್ಟು ಗಲಿಬಿಲಿಯನ್ನು ಮಾಡಿಕೊಂಡ್ರು. ಈ ಪಂದ್ಯಾಕೂಟವನ್ನು ವೀಕ್ಷಿಸಿ ನಮ್ಮ ಜೊತೆ ಇದ್ದು ಈ ಪಂದ್ಯಾಕೂಟದಿಂದ ನಿರ್ಗಮನವನ್ನು ಕಾಣ್ತಾ ಇರುವಂತಹ ಆನಂದ್ ಭಂಡಾರಿ ಕೋಣಿ ಅವರಿಗೆ ಗೌರವದ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸವಿತಾ ಸಮಾಜ ಕುಂದಾಪುರ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಕರ್ ಕೋಟೇಶ್ವರ ಅವರ ಮುಖಾಂತರವಾಗಿ ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಉತ್ತಮ ರೀತಿಯ ಒಂದು ಚೆಂಡು, ತೀರಾ ಲೂಸ್ ಡೆಲಿವರಿ ಆದ್ರೂ ಕೂಡ ಚೆಂಡನ್ನು ಕವರ್ಸ್ ಮೇಲ್ಭಾಗದಲ್ಲಿ ದಬ್ಬುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಬ್ಯಾಟಿನ ಕೆಳ ಅಂಚಿಗೆ ಸವರ್ತಾ ಇರುವಂತಹ ಚೆಂಡು. 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. 3 ಚೆಂಡುಗಳ ಮುಕ್ತಾಯದಲ್ಲಿ 16 ಓಟವನ್ನು ದಾಖಲಿಸ್ತಾ ಇದೆ. ಕೇವಲ 1 ಬೌಂಡರಿಯನ್ನಷ್ಟೇ
ಎರಡನೇ ಇನ್ನಿಂಗ್ಸ್ ಅಲ್ಲಿ ಗುರುಮಾರುತಿ ಸಾಲಿಗ್ರಾಮ ದಾಖಲಿಸ್ತಾ ಇದೆ. 16 ಸ್ಟ್ರೈಕರಲ್ಲಿ ಪ್ರಸಾದ. ಮಧ್ಯೆ ಅತ್ಯುತ್ತಮ ರೀತಿಯ ಒಂದು ಬ್ಲಾಕ್ ಕಾಲ್ ಡೆಲಿವರಿ. ಬ್ಯಾಟ್ಸ್ಮನ್ ಏಕಾಗ್ರತೆಯನ್ನು ಕೆಡಿಸಬಲ್ಲಂತ ಚೆಂಡು. ಇವಾಗ ಪ್ರಜ್ವಲ್ ದಾಖಲಿಸಿರೋ ತನ್ಮೂಲಕ ಸ್ಟಂಪ್ ಔಟ್ ಮುಖಾಂತರವಾಗಿ ಪ್ರಸಾದ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 8 ಚೆಂಡಲ್ಲಿ ಇವಾಗ 18 ಓಟವನ್ನು ದಾಖಲಿಸಬೇಕಾಗ್ತದೆ ಜಯಕ್ಕಾಗಿ. 8ಕ್ಕೆ 18. 34ರ ಒಂದು ಕನಿಷ್ಠ ಮೊತ್ತದ ಒಂದು ಟಾರ್ಗೆಟ್ ಅನ್ನು ಬೆನ್ನತ್ತಾ ಇರುವಂತಹ ತಂಡ ಗುರುಮಾರುತಿ ಸಾಲಿಗ್ರಾಮ. ಕೇವಲ 1 ಬೌಂಡರಿಯನ್ನಷ್ಟೇ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ದಾಖಲಿಸ್ತಾ ಇದೆ. ಇನ್ನು ಕೂಡ 8 ಬಾಕಿಯಲ್ಲಿ ಉಳ್ಕೊಂಡ್ರೆ ಜಯಕ್ಕಾಗಿ 18 ಓಟವನ್ನು ದಾಖಲಿಸಬೇಕಾಗ್ತದೆ. ಮತ್ತೆ 5ನೇ ಬಾರಿ ಪ್ರಜ್ವಲ್. ಯಾವುದೇ ಎಸೆತವನ್ನ ಕಾಣ್ತಾ ಇಲ್ಲ. 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 5ನೇ ಬಾರಿ ಮತ್ತೆ ಪ್ರಜ್ವಲ್. ಶಾರ್ಟ್ ಆಗಿ ಬರ್ತಾ ಇರುವಂತಹ ಚೆಂಡು ತಟ್ಟಿಮಟ್ಟಿ ಓಟವನ್ನು ಕಾಣುವಂತಹ ಪ್ರಯತ್ನ. ಮೊದಲ ಗಲ್ಲಿ ಮೇಲ್ಭಾಗದಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಈ ಚೆಂಡಿನಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರೆ ಮತ್ತೆ ಒಂದಿಷ್ಟು ಗುರುಮಾರುತಿ ಸಾಲಿಗ್ರಾಮದ ಕಡೆಗೆ ಪಂದ್ಯಾಕೂಟ ವಾಲುತ್ತೆ. ಈ ಚೆಂಡಿನಲ್ಲಿ ಡಾಟ್ ಬಾಲ್ಗಳನ್ನು ಎಸೆದ್ರೆ ಒಂದಿಷ್ಟು ನಿರಾತಂಕದ ವಾತಾವರಣ ಮಹಾದೇವಿ ಕಟ್ಕೇರಿಯ ತಂಡಕ್ಕೆ. 7ಕ್ಕೆ 17 ಓಟವನ್ನು ದಾಖಲಿಸಬೇಕಾಗಿದೆ. ಅಂತಿಮ ಚೆಂಡಿಗಾಗಿ ಮತ್ತೆ ಪ್ರಜ್ವಲ್. ಗುಡಿಸಿ ತೆಗೆಯುವಂತ ಸುಂದರತೆ ಆಟ. ಅಷ್ಟೇ ಚುರುಕಿನ ಒಂದು ಕ್ಷೇತ್ರರಕ್ಷಣೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರೆ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 18 ಚೆಂಡಿನಲ್ಲಿ 18 ಓಟವನ್ನಷ್ಟೇ ದಾಖಲಿಸ್ತಾ ಇದೆ ಗುರುಮಾರುತಿ ಸಾಲಿಗ್ರಾಮ. ಅಂತಿಮ 6 ಎಸೆತ 16 ಓಟವನ್ನು ದಾಖಲಿಸಬೇಕಾಗ್ತದೆ. 6ಕ್ಕೆ 16. ಮನುಷ್ಯನ ಹತ್ರ ಆಗದೆ ಇರುವಂಥದ್ದು ಯಾವುದೂ ಇಲ್ಲ. ಆಕಾಶದಲ್ಲಿ ಹಾರುವಂಥ ಹಕ್ಕಿಯನ್ನು ನೋಡಿ ಮನುಷ್ಯ ಕೂಡ ಹಾರಬೇಕು ಅನ್ಕೊಂಡ. ಅದಕ್ಕಾಗಿ ಮನುಷ್ಯ ವಿಮಾನವನ್ನು ಕಂಡು ಹಿಡಿದಿದ್ದಾನೆ. ಇವಾಗ 6 ಎಸೆತ 16 ಓಟದ ಅವಶ್ಯಕತೆ. ಉತ್ತಮ ರೀತಿಯ ಚೆಂಡು ಔಟ್ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂಥ ಸೂಚನೆ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಒಂದು ಹೊಡೆದ ಸೇರ್ಪಡೆ ಮುಖಾಂತರವಾಗಿ 19ರ ಮೊತ್ತವನ್ನು ದಾಖಲಿಸ್ತಾ ಇರುವಂತಹ ತಂಡ. ಇನ್ನು ಕೂಡ 6 ಎಸೆತ ಬಾಕಿಯಲ್ಲಿದೆ. ಜಯಕ್ಕಾಗಿ 15 ಓಟವನ್ನು ದಾಖಲಿಸಬೇಕಾಗ್ತಾ ಇದೆ. 6ಕ್ಕೆ 15. ಮೊದಲ ಬಾರಿ ಮತ್ತೆ ಶ್ರವಣ್ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಅಷ್ಟೇ ಚುರುಕಿನ ಒಂದು ಕ್ಷೇತ್ರರಕ್ಷಣೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಗೂಟದ ಹಿಂಭಾಗದಲ್ಲಿ ನಡೀತಾ ಇದೆ. ಪ್ರತಿಯೊಂದು ಪಂದ್ಯಾಕೂಟದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿರುವಂತಹ ಆಟಗಾರ ನರೇಶ ಮ್ಯಾಜಿಕ್ ಮಾಡಬೇಕಾಗಿದೆ. ಬೌಂಡರಿಯನ್ನು ದಾಖಲಿಸಬೇಕಾಗ್ತಾ ಇದೆ. 5 ಚೆಂಡುಗಳಲ್ಲಿ 15 ಓಟದ ಅವಶ್ಯಕತೆಯನ್ನು ಕಾಣಬೇಕಾಗಿತ್ತು. ಮತ್ತೊಂದು ಡಾಟ್ ಬಾಲ್. ಬಹುಶಃ ಲೀಗ್ ಹಂತದಲ್ಲೇ ಹೊರಕ್ಕೆ ಹೋಗುವಂತ ಸಾಧ್ಯತೆ ಇದ್ದಂತ ತಂಡ ಇವಾಗ ಫೈನಲ್ ಹೋರಾಟದಲ್ಲಿ ಒಂದಿಷ್ಟು ಮೊದಲ ಪ್ರಶಸ್ತಿಯ ರೇಸ್ಗೆ ಒಳಗಾಗ್ತಾ ಇದೆ. 3 ಪಂದ್ಯಾಟದಲ್ಲಿ ಕೇವಲ 2 ಪಂದ್ಯಾಟದ ಜಯವನ್ನು ದಾಖಲಿಸಿದ್ದು. ಅದು ಕೂಡ ಸೋಲುವಂತ ಪಂದ್ಯಾಕೂಟವನ್ನು ಜಯಿಸಿತ್ತು. ಇವಾಗ ಫೈನಲ್ ನಲ್ಲಿ ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದೆ ಮಹಾದೇವಿ ಕಟ್ಕೆರೆ. ಬೇಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಘಾತವನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಆಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 3 ಎಸೆತ 15 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಕ್ರಿಕೆಟ್ ಅಲ್ಲಿ ಇದು
ಕಷ್ಟ ಸಾಧ್ಯ, ಆದರೂ ಕೂಡ ಕ್ರಿಕೆಟ್ ಅದೃಷ್ಟ ದುರಾದೃಷ್ಟದ ಕ್ರೀಡೆ. 3ಕ್ಕೆ 15. ಮತ್ತೆ ಶ್ರವಣ್ 4ನೇ ಬಾರಿ ಶಾರ್ಟ್ ಆಗಿ ಬರ್ತಾ ಇರುವಂತಹ ಚೆಂಡು ಅತ್ಯುತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಚೆಂಡು ಸಿಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ. 23 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಅಂತಿಮ 2 ಎಸೆತ 12 ಓಟವನ್ನು ದಾಖಲಿಸಬೇಕಾಗಿದೆ. 11 ಓಟವನ್ನು ದಾಖಲಿಸಬೇಕಾಗ್ತದೆ. 2ಕ್ಕೆ 11. ಶ್ರವಣ್ ಮಧ್ಯ ವೈಡ್ ಬಾಲ್ ಸೂಚನೆ. ಇವಾಗ 2ಕ್ಕೆ 10. ಈ ಚೆಂಡಿನಲ್ಲಿ ವೈಡ್ ಬಾಲ್ ಎಸೆದ್ರೆ ಮುಂದಿನ 2 ಚೆಂಡಲ್ಲಿ ಬೌಂಡರಿ ದಾಖಲಿಸಿದ್ರೆ ಪಂದ್ಯಾಕೂಟ ಟೈ ಆಗುತ್ತೆ. ಶ್ರವಣ್ ಅದೇನ್ ಮಾಡ್ತಾರೆ ನೋಡ್ಬೇಕಾಗಿದೆ. ಶಾರ್ಟ್ ಆಗಿ ಬರ್ತಾ ಇರುವಂತಹ ಚೆಂಡು ಕ್ಷೇತ್ರರಕ್ಷಣೆ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಬೌಂಡ್ರಿ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 1 ಎಸೆತ. 7 ಓಟದ ಅವಶ್ಯಕತೆ. 6 ಓಟದ ಅವಶ್ಯಕತೆ. 1ಕ್ಕೆ 6. ಒಂದಕ್ಕೆ 6. ಪೂರ್ಣಾಂಕದಲ್ಲಿ ಬರ್ತಾ ಇದೆ ಚೆಂಡು. ತನ್ಮೂಲಕ ಈ ವರ್ಷದ 2024ರ ಸವಿತಾ ಟ್ರೋಫಿಯನ್ನು ಪಡ್ಕೊಳ್ತಾ ಇದೆ ಮಹಾದೇವಿ ಕಟ್ಕೆರೆ. ಫೈನಲ್ ಪಂದ್ಯಾಕೂಟದಲ್ಲಿ ಜಯವನ್ನು ದಾಖಲಿಸ್ತಾ ಇದೆ. ಮುಕ್ತಾಯವನ್ನು ಕಂಡಿರುವಂತಹ ಕುಂದಾಪುರ ತಾಲೂಕು ಸವಿತಾ ಸಮಾಜ ಕುಂದಾಪುರ ರಾಷ್ಟ್ರದಲ್ಲಿ ನಡೆದಂತ ಜಿಲ್ಲಾ ಮಟ್ಟದ